ಅಂತೂ ಇಂತೂ ತುಂಬ ದಿನಗಳಿಂದ ಕಾದ ನಂತರ ಕನ್ನಡದಲ್ಲಿ ಒಂದು ಒಳ್ಳೆ ಟೀಸರ್ ರಿಲೀಸ್ ಆಗಿದೆ. ಅದುವೇ ಅರ್ಜುನ್ ಜನ್ಯ ಡೈರೆಕ್ಟ್ ಮಾಡಿರುವ 45. 1 minute 38 seconds ಇರೋ ಈ ಟೀಸರಲ್ಲಿ ಏನೇನು ವಿಷಯಗಳನ್ನ ನಾವು ತೆಗಿಬೋದು, ಈ ಟೀಸರ್ನ ಕಂಪ್ಲೀಟ್ ಅನಾಲಿಸಿಸ್ ಮತ್ತು ಬ್ರೇಕ್ ಡೌನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ KFIಯಲ್ಲಿ ಸುಮಾರು ಜನ ಡೈರೆಕ್ಟರ್ಸ್ ಇದ್ದಾರೆ. ಕೆಲವರು ಆ್ಯಕ್ಟರ್ಸ್ ಆಗಿದ್ದವರು ಡೈರೆಕ್ಟರ್ಸ್ ಆಗಿದ್ದಾರೆ, ಇನ್ನು ಕೆಲವರು ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿದ್ದವರು ಡೈರೆಕ್ಟರ್ಸ್ ಆಗಿದ್ದಾರೆ. ಈ ಲಿಸ್ಟ್ಗೆ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಕೂಡ ಸೇರಿದ್ದಾರೆ. ಅವರ ಚೊಚ್ಚಲ ಚಿತ್ರ 45 ಅದರ ಟೀಸರ್ ರಿಲೀಸ್ ಆಗಿದೆ, ಅದನ್ನು ಅನಲೈಸ್ ಮಾಡೋಣ ಬನ್ನಿ. ಈ ಟೀಸರ್ನ ನೋಡ್ತಾ ಇದ್ರೆ ಒಬ್ಬ ಡೆಬ್ಯೂಟೆಂಟ್ ಡೈರೆಕ್ಟರ್ ಮಾಡಿರೋ ವರ್ಕ್ ಅಂತ ಅನ್ಸೋದೇ ಇಲ್ಲ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ಟೀಸರ್ ನೋಡಿದಾಗ ಮೇನ್ ಕಾನ್ಸೆಪ್ಟ್ ಈಗ ಒಂದು ಫಿಲಮ್ ಅಂದರೆ ಒಂದು ಹೀರೋ, ಒಂದು ವಿಲನ್, ಒಂದು ಗುಡ್ಡು, ಒಂದು ಬ್ಯಾಡು. ಅದೇ ಥರ ಈ ಮೂವಿಲಿ ನಮ್ಮ ಉಪೇಂದ್ರ ಅವ್ರನ್ನ ಯಮಧರ್ಮರಾಯ, ಯಮ ಥರ ಕೋಣ, ಆ ರೆಫರೆನ್ಸ್ ಎಲ್ಲ ತೋರಿಸಿದ್ದಾರೆ. ಮತ್ತು ಅವ್ರನ್ನ ಕಲರ್ ಗ್ರೇಡಿಂಗ್ ಜಾಸ್ತಿ ರೆಡ್ಡಲ್ಲಿ ತೋರಿಸಿದ್ದಾರೆ. ಸೊ ಇಡೀ ಟೀಸರಲ್ಲಿ ಉಪೇಂದ್ರ ಅವ್ರ ಪೋರ್ಷನ್ಸ್ ಬಂದಾಗಲೆಲ್ಲ ಕಲರ್ ಗ್ರೇಡಿಂಗ್ ಎಲ್ಲ ಆಲ್ಮೋಸ್ಟ್ ರೆಡ್ಡೇ ಇರುತ್ತೆ. ಸೊ ಅದು ಕೆಟ್ಟದ್ದು, ಈವಿಲ್ ಥರ ತೋರಿಸಿದ್ದಾರೆ. ಅದೇ ಥರ ನಮ್ಮ ಶಿವಣ್ಣನ ದೇವರು ಒಳ್ಳೆ ಥರ ತೋರಿಸಿದ್ದಾರೆ. ಸೊ ಅವ್ರ ಕಲರ್ ಗ್ರೇಡಿಂಗ್ ಆಲ್ಮೋಸ್ಟ್ ಯೆಲ್ಲೋಯಿಶ್ ಇರುತ್ತೆ. ಸೊ ರೆಡ್ ಮತ್ತು ಯೆಲ್ಲೋ, ಸೊ ಈ ಕಲರ್ ಡಿಫ್ರೆನ್ಸಿಯೇಷನ್ ನಂಗೆ ತುಂಬ ಇಷ್ಟ ಆಯಿತು. ಟೀಸರಲ್ಲಿ ಸುಮಾರು ವಿಷಯ ಹೇಳ್ದೇನೆ ಅವ್ರು ಬರೀ ಈ ರೆಫರೆನ್ಸಸ್ಗಳೆಲ್ಲ ನಮ್ಗೆ ಅರ್ಥ ಮಾಡಿಸಿದ್ದಾರೆ. ಆಮೇಲೆ ನಮ್ಮ ಮೂರನೇ ಕ್ಯಾರೆಕ್ಟರ್ ಬಂದು ರಾಜ್ಬಿ ಶೆಟ್ಟಿ, ಅವರೊಬ್ಬ ಕಾಮನ್ ಮ್ಯಾನ್, ನಮ್ಮ ಥರ ಮಾಮೂಲಿ ಮನುಷ್ಯನ ಥರ ತೋರಿಸಿದ್ದಾರೆ. ಸೊ ಫಸ್ಟು ಈ ಟೈಟಲ್ 45 ಅಂತ ಅನೌನ್ಸ್ ಆದಾಗ ಈ 45 ಅನ್ನೋದು ಏನಿರ್ಬೋದು, 1945 ಇರ್ಬೋದಾ ಅಥವಾ ಯಾವುದೋ ಪಿರಿಯಾಡಿಕ್ ಡ್ರಾಮಾ ಇರ್ಬೋದಾ ಅನ್ನೋ ಕನ್ಫ್ಯೂಷನ್ಸ್ಗಳಿತ್ತು. ಸೊ ಈ ಟೀಸರಲ್ಲಿ ಒಂದು ಕ್ಲಿಯರ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈ 45 ಅನ್ನೋದು ನಮ್ಮ ರಾಜ್ಬಿ ಶೆಟ್ಟಿ, ಕಾಮನ್ ಮ್ಯಾನ್ ಇದ್ದಾರಲ್ಲ, ಅವರೇ ಫಿಲಮ್ನ ಮೇನ್ ಕ್ಯಾರೆಕ್ಟರ್ ಇದ್ದಂಗೆ. ಸೊ ಅವರು ಇನ್ 45 ಡೇಸಲ್ಲಿ ಅವ್ರು ಡೆತ್ ಆಗ್ಬೋದು. ಸೊ 45 ಡೇಸ್ ಒಳಗೆ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿರೋ ಯಮಧರ್ಮ ಥರ ಉಪೇಂದ್ರ ಅವರು ವಿಲನಿಶ್ ಸೈಡು. ಸೊ ಅವ್ರನ್ನ ಕಾಪಾಡೋಕ್ಕೆ ನಮ್ಮ ಹೀರೋಯಿಸ್ ಸೈಡು ಶಿವಣ್ಣ ಅವರು. ಸೊ ಈ ಟೀಸರ್ನ ಸ್ಟಾರ್ಟಿಂಗಲ್ಲಿ ಈ ಡ್ರ್ಯಾಗನ್ಗಳೆಲ್ಲ ಹಾರಾಡ್ತಾ ಇರೋದು, ತುಂಬ ಜನ ಸತ್ತಿರೋ ಯಾವುದೋ ದೊಡ್ಡ ಸ್ಮಶಾನದ ಥರ, ಆಮೇಲೆ ಕೆಂಪು ಲಾವರಸ ಥರ ಇರುವ ಕೋಣಗಳನ್ನ, ಆ ಕೆಂಡಗಳ ಥರ ಎಲ್ಲ ತೋರಿಸ್ತಿರೋದು, ಇದೆಲ್ಲ ಮೋಸ್ಟ್ಲಿ ನರ್ಕನ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಒಂದು ಸೀನಲ್ಲಿ ರಾಜ್ಬಿ ಶೆಟ್ಟಿ ಅವರು ಮನ್ಗಿದ್ರಿಂದ ರಪ್ಪ ಅಂತ ಹೇಳ್ತಾರೆ. ಸೊ ಅದು ಅವ್ರದ್ದು ಕೆಟ್ಟ ಕನಸಾಗಿರ್ಬೋದು. ಸೊ ಅವ್ರ ಕನಸಲ್ಲಿ ಅವ್ರು ಸತ್ತ ಮೇಲೆ ನರ್ಕಕ್ಕೆ ಹೋದರೆ ನರ್ಕ ಹೆಂಗಿರ್ಬೋದು ಅನ್ನೋ ಇಮ್ಯಾಜಿನೇಷನ್ನ ತೋರಿಸಿರ್ಬೋದು. ಸೊ ಈ ಪೋರ್ಷನ್ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. VFX ಅಂತೂ ಮಾತಾಡೋಂಗಿಲ್ಲ. ನಮ್ಮ ಪ್ರೊಡ್ಯೂಸರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು, ಯಾಕೆಂದರೆ VFXಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿದ್ದಾರೆ. ಅದು ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸುಮಾರು ಟಾಕ್ ಇತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ VFX ಎಲ್ಲ ಚೆನ್ನಾಗಿ ಮಾಡಲ್ಲ ಹಂಗೆ ಹಿಂಗೆ ಅಂತ. ಬಟ್ ಅವ್ರಿಗೆಲ್ಲ ಒಂದು ಎಚ್ಚರಿಕೆ ಕೊಡೋ ಥರ ಒಳ್ಳೆ ಟೀಸರ್ ಮಾಡಿದ್ದಾರೆ. ಈ ಮೂವಿ ಅನೌನ್ಸ್ ಆದಾಗ್ಲಿಂದನೂ ಅರ್ಜುನ್ ಜನ್ಯ ಅವ್ರು ಹೇಳ್ಕೊಂಡು ಬರ್ತಾ ಇದ್ದಾರೆ ಈ ಮೂವಿಲಿ ಒಳ್ಳೆ ಫಿಲಾಸಫಿ ಎಲ್ಲ ಇದೆ ಅಂತ. ಅದೇ ಥರ ಈ ಟೀಸರಲ್ಲಿ ಒಂದು ಬಿಟ್ಟು ಕೊಟ್ಟಿದ್ದಾರೆ. ಶಿವಣ್ಣ ಅವ್ರು ಹೇಳ್ತಾರೆ, ನಾವು ಸತ್ತಾಗ ತೋರಿಸೋ ಪ್ರೀತಿಗಿಂತ ನಾವು ಬದುಕಿದ್ದಾಗಲೇ ಆ ಪ್ರೀತಿನ ತೋರಿಸಿ ಅಂತ. ಸೊ ಆ ಥರ ಫಿಲಾಸಫಿನ ಎಂಟರ್ಟೈನ್ಮೆಂಟ್ ಮುಖಾಂತರ ಹೇಳ್ಕೊಂಡು ಹೋದರೆ ತುಂಬ ಚೆನ್ನಾಗಿ ರೀಚು ಆಗುತ್ತೆ, ಆಮೇಲೆ ಬೋರು ಆಗೋದಿಲ್ಲ. ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರಲ್ಲ, ನಾವು ಮಾಡೋ ಪಾಪ ಪುಣ್ಯ ಎಲ್ಲ ನಮ್ಮ ಕೊನೆ ಟೈಮಲ್ಲಿ ಕೌಂಟ್ ಆಗುತ್ತೆ ಅಂತ. ಅದೇ ಥರ ಈಗ ರಾಜ್ಬಿ ಶೆಟ್ಟಿ ಅವ್ರಿಗೆ 45 ಡೇಸ್ ಟೈಮ್ ಉಳಿದಿರೋದ್ರಿಂದ ಕೌಂಟ್ ಡೌನಲ್ಲಿ ಅವ್ರು ಮಾಡಿರೋ ಒಳ್ಳೆತನ ಮತ್ತು ಕೆಟ್ಟತನ ಎಲ್ಲ ಅವ್ರಿಗೆ ಕಣ್ಮುಂದೆ ಬರ್ತಾ ಇರುತ್ತೆ. ಸೊ ಒಳ್ಳೆತನಗಳನ್ನ ಸಪೋರ್ಟ್ ಮಾಡೋಕ್ಕೆ ಶಿವರಾಜ್ ಕುಮಾರ್ ಅವ್ರು ಇರ್ತಾರೆ, ಕೆಟ್ಟತನನ ಹೈಲೈಟ್ ಮಾಡೋಕ್ಕೆ ಉಪೇಂದ್ರ ಅವ್ರು ಇರ್ತಾರೆ ಅಂತ ಗೊತ್ತಾಗುತ್ತೆ ಈ ಟೀಸರಿಂದ. ಈ ಟೀಸರಲ್ಲಿ ಪ್ರತಿಯೊಂದು ಫ್ರೇಮ್ಸು ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲೂ ಉಪೇಂದ್ರ ಅವ್ರಿಗೆ ಇಟ್ಟಿರೋ ಸ್ಟಿಲ್ಸು, ಆ ಫ್ರೇಮ್ ಎಲ್ಲ ತುಂಬ ಸಕ್ಕತ್ತಾಗಿ ಕಾಣುತ್ತೆ. ಆ ವಿಲನಿಸ್ ಸೈಡ್ನ ಎದ್ದು ತೋರಿಸುತ್ತೆ. ಈ ಮೂವಿಯ ಸಿನಿಮಾಟೋಗ್ರಫರ್ ಆದ ಸತ್ಯ ಹೆಗ್ಡೆ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಫ್ರೇಮ್ಸ್ನೆಲ್ಲ ತುಂಬ ಸಕ್ಕತ್ತಾಗಿ ಇಟ್ಟಿದ್ದಾರೆ. ಆಮೇಲೆ ಈ ಟೀಸರಲ್ಲಿ ಒನ್ ಆಫ್ ದಿ ಹೈಲೈಟ್ ಅಂದರೆ ಅದು ಓಂ ಸಿನಿಮಾದ ರೆಫರೆನ್ಸ್ ತಂದಿರೋದು. ಅದು ಅಲ್ಲದೆ 45 ಅನ್ನೋ ಟೈಟಲ್ ತೋರಿಸುವಾಗ ಆ ಓಮ್ದು ಮ್ಯೂಸಿಕ್ ಬಿಟ್ನ ಯೂಸ್ ಮಾಡಿರೋದು ತುಂಬ ಸಕ್ಕತ್ತಾಗಿದೆ. ಆ ಟೀಸರ್ ಎಂಡಲ್ಲಿ ಒಂದು ವೈಡ್ ಆ್ಯಂಗಲ್ ಶಾರ್ಟಲ್ಲಿ ಉಪೇಂದ್ರ ಅವರು ನಾಯಿ ಮುಂದೆ ಕೂತ್ಕೊಂಡು ನಾಯಿ ಥರನೇ ಸೌಂಡ್ ಮಾಡ್ತಾ ಇರ್ತಾರಲ್ಲ, ಅದು ಒಂದೇ ಒಂದು ಸೀನಲ್ಲಿ ಉಪೇಂದ್ರ ಅವ್ರ ಕ್ಯಾರೆಕ್ಟರ್ ಹೇಗಿದೆ ಅನ್ನೋದನ್ನ ಡೈರೆಕ್ಟರ್ ತೋರಿಸ್ಬಿಟ್ಟಿದ್ದಾರೆ. ಆ ಸೀನ್ ಥಿಯೇಟ್ರಲ್ಲಿ ಬಂದಾಗ ಮಾತ್ರ ಒಳ್ಳೆ ಹಬ್ಬ ಫ್ಯಾನ್ಸ್ಗಳಿಗೆ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಮಲ್ಟಿ ಸ್ಟಾರ್ ಫಿಲಮ್ಗಳು ಹಿಟ್ಟಾಗಿರೋದಕ್ಕಿಂತ ಸ್ವಲ್ಪ ಬ್ಯಾಡ್ ನೇಮ್ಗಳು ಮಾಡಿರೋದೇ ಜಾಸ್ತಿ. ಅಂಥದ್ರಲ್ಲಿ ಅರ್ಜುನ್ ಜನ್ಯ ಅವ್ರನ್ನ ಮೆಚ್ಚಲೇಬೇಕು. ಅವರ ಫಸ್ಟ್ ಡೈರೆಕ್ಷನ್ ಫಿಲಮಲ್ಲೇ ಮಲ್ಟಿ ಸ್ಟಾರರು, ಅದುವೇ 3 ಜನ ಹೀರೋಗಳನ್ನ ಹಾಕೊಂಡು ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಟೀಸರ್ ನೋಡ್ತಿದ್ರೆ ಎಲ್ಲ ಹೀರೋಗಳಿಗೂ ಒಳ್ಳೆ ಸ್ಕ್ರೀನ್ ಸ್ಪೇಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಈ ಟೀಸರಲ್ಲಿ ತೋರಿಸ್ದಂಗೆ ಮೂವಿನೂ ಚೆನ್ನಾಗಿದ್ದರೆ ಪಕ್ಕ ಇದು ಕನ್ನಡಕ್ಕೆ ಇನ್ನೊಂದು ಇಂಡಸ್ಟ್ರಿ ಹಿಟ್ ಲೋಡಿಂಗ್ ಅಂತ ಅನ್ಬೋದು. ಸೊ ಓವರ್ ಆಲ್ ಹೇಳೋದಾದರೆ ಇದು ಒಳ್ಳೆ ಟೀಸರು.
ಸೊ ಮೂವಿ ಕಾನ್ಸೆಪ್ಟ್ ಕೂಡ ತುಂಬ ಚೆನ್ನಾಗಿದೆ. ಅರ್ಜುನ್ ಅವ್ರ ಫಸ್ಟ್ ಡೈರೆಕ್ಷನ್ ಫಿಲಮಲ್ಲೇ ಇಂಥ ಕಾನ್ಸೆಪ್ಟ್ ಕೈ ಹಾಕಿರೋದಕ್ಕೆ ಅವ್ರಿಗೊಂದು ಅಪ್ರಿಸಿಯೇಷನ್ ಕೊಡಲೇಬೇಕು. ಈ ಟೀಸರ್ ಥರನೇ ಕ್ರಿಸ್ಪ್ ಆಗಿ ಫಿಲಮು ಕೂಡ ತುಂಬ ಚೆನ್ನಾಗಿದ್ರೆ ಈ ಮೂವಿ ಪಕ್ಕ ಈ ಇಯರ್ದು ಒನ್ ಆಫ್ ದಿ ಬಿಗ್ಗೆಸ್ಟ್ ಹಿಟ್ಸ್ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಹೋಪ್ ಈ ಮೂವಿ ಚೆನ್ನಾಗಿ ನಮ್ಮ ಕನ್ನಡ ಆಡಿಯನ್ಸ್ ಎಲ್ಲ ಥಿಯೇಟ್ರ್ ಕಡೆಗೆ ತಿರ್ಗಾ ಬರಲಿ ಅಂತ. August 15th ಒಳ್ಳೆ ರಜದ ದಿನವೇ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಮೂವಿ ಚೆನ್ನಾಗಾಗಲಿ, ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಶೈನ್ ಆಗಲಿ ಅಂತ ಕೇಳ್ತಾ ಇಡೀ 45 ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇದಾಗಿತ್ತು 45 ಮೂವಿ ಟೀಸರ್ನ ಕಂಪ್ಲೀಟ್ ಬ್ರೇಕ್ ಡೌನ್ ಮತ್ತು ಅನಾಲಿಸಿಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮೂವಿ ಕಂಟೆಂಟ್ ಜೊತೆಗೆ ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಗುಡ್ ಬೈ, ಸೈನಿಂಗ್ ಆಫ್. Please like, share and subscribe.